ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ನೋಡಿ ನಾಗಸಂಪಿಗೆ ಗಿಡ ತುಂಬ ಕಡ್ಡಿ ಆಗಿತ್ತು. ಆಮೇಲೆ ಹೂವನೂ ಮುಗಿದೋಗಿತ್ತು. ಅದಕ್ಕೆ ನಾನು ಊರಿಗೆ ಹೋಗೋಷ್ಟೊತ್ತಿಗೆ ಇದನ್ನು ಪ್ರೂನ್ ಮಾಡ್ಕೊಂಡು ರೀಪಟ್ ಮಾಡ್ಕೊಂಡು ಬಂದಿದ್ದೀನಿ. ಇದ್ರ ಕಟ್ಟಿಂಗಿನೂ ಇಟ್ಕೊಂಡಿದ್ದೀನಿ. ಯಾಕೆಂದರೆ ತಂದಾಗಿಂದ ಚಿಕ್ಕ ಪಾಟಲ್ಲಿ ಅದು ಬೆಳೆದಿದ್ದು ತೊಗೊಂಬಂದಿದ್ದು ನಮ್ಮ ತಂಗಿ ಊರಿಂದ. ಅದಾದಮೇಲೆ ಈ ಪಾಟಲ್ಲಿಟ್ಟು ಸುಮಾರು 2 ವರ್ಷ ಮೇಲೇ ಆಗಿದೆ. ಹೂವು ಕಮ್ಮಿ ಆಗಿದೆ. ಅದು ಅಲ್ಲದೆ ತುಂಬ ಹೈಟ್ ಬೆಳೆದು ಕಡ್ಡಿ ಎಲೆಗಳು ಕಮ್ಮಿ, ಬರೀ ಬ್ರಾಂಚಸ್ಸೇ ಜಾಸ್ತಿ ಕಾಣಿಸ್ತಾ ಇತ್ತು. ಹೂವನೂ ಕಮ್ಮಿ ಆಗಿತ್ತಲ್ಲ, ಸರಿ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಆ ಕಟ್ಟಿಂಗ್ಸು ಸ್ವಲ್ಪ ಇಡ್ತಿದ್ದೀನಿ. ಈ ಥರ ನಿಮಗೆ ಹೂವು ಕಮ್ಮಿ ಆಗಿದೆ, 2 ವರ್ಷ 3 ವರ್ಷ ಹೂವು ಬಿಡ್ತಾಯಿಲ್ಲ ಸರಿಯಾಗಿ ಅಂದಾಗ ಈ ಥರ ರಿಪಟ್ ಮಾಡ್ಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ಹೊಸಬರಾದರೆ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ಳಿ. ಬೇರು ಲೈಟಾಗಿ ಪ್ರೂನ್ ಮಾಡ್ಕೊಂಡು ಇಡ್ಬೋದು. ನೀವು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಬೇಕಾದ್ರೆ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಂಡ್ರು ನಡೆಯುತ್ತೆ. ಅದು ಅಲ್ಲದೆ ಯಾವುದೇ ಗಿಡ ರೀಪಾಟ್ ಮಾಡ್ಕೋವಾಗಲೂ ಅದ್ರ ಕಟಿಂಗು ಸೇಫ್ಟಿಯಾಗಿ ನೀವು ಕಟಿಂಗ್ ಒಂದು ಸರಿ ಇಟ್ಕೊಂಬಿಟ್ರೆ ನಮಗೆ ಆ ಗಿಡ ಹೋದಾಗ ನಮಗೆ ಬೇಜಾರು ಅನಿಸಲ್ಲ. ಇಲ್ಲಾಂದರೆ ನಾವು ರೀಪಾಟ್ ಮಾಡಿ ಗಿಡ ಹೋಯ್ತು ಅಂತ ಕೊರಗಬೇಕಾಗತ್ತೆ. ನಾನು ಅದಕ್ಕೆ ಅದು ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಯಾರೇ ಆಗಲಿ ನಾನು ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ, ಹೊಸಬರಾದರೆ ಬೇರನ್ನ ನಾನು ಕಟ್ ಮಾಡ್ತಾಯಿದ್ದೀನಿ, ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಥರ ಯಾರು ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಲೈಟಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇವು ಕಟ್ಟಿಂಗು ಅಷ್ಟೇ, ಒಂದೊಂದು ಗೇಣು ಅಷ್ಟು ಮಾತ್ರ ಇಟ್ಕೊಳ್ಳಿ. ನೀವು ನೀರಲ್ಲಿಟ್ಟು ಬೇರು ಬಂದ ಮೇಲೆ ಕೂಡ ಇಡ್ಬೋದು ಇವನ್ನ. ನಾನು ಊರಿಗೆ ಬರೋದ್ರಿಂದ ಅವನು ಬೇರುಗಳು ಇಟ್ಬಿಟ್ಟೆ. ನೀರಲ್ಲಿಟ್ರೂ ಬೇರು ಬರುತ್ತೆ ಇದು. ಆ ಬೇರು ಬಂದ ಮೇಲೆ ಬೇಕಾದ್ರೆ ನೀವು ಮತ್ತೆ ನೀವು ಪಾಟಲ್ಲಿ ಇಟ್ಕೋಬೋದು. ಆ ಥರನೂ ಮಾಡ್ಕೋಬೋದು. ಅಂದರೆ ದಿನ ನೀರು ಚೇಂಜ್ ಮಾಡಬೇಕು, ತಾಳ್ಮೆನೂ ಇರಬೇಕು. ಅದನ್ನು ನೋಡಿ, ಒಂದೊಂದೇ ಹೂವು ಬಿಡ್ತಾಯಿತ್ತು, ಜಾಸ್ತಿ ಇರಲಿಲ್ಲ. ಅದಕ್ಕೆ ನಾನು ಬರೋಷ್ಟೊತ್ತಿಗೆ ಅದನ್ನು ಆ ಕೆಲಸನೂ ಮುಗಿಸ್ಬಂದೆ. ನೋಡಿ, ಇವಾಗ ತೆಗಿತೀನಿ ಬೇರೆ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೇಲ್ಗಡೆ ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ. ಪ್ರೂನ್ ಮಾಡ್ಕೊಂಡು ಸ್ವಲ್ಪ ಇಷ್ಟು ಮಾತ್ರ ಬಿಟ್ಟಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋಗಳಿಗೆ ನಾನು ಊರಿಗೆ ಹೋದ್ಮೇಲೆ ಏನಾದ್ರು ಊರಿಗೆ ಹೋದರೆ 1 ದಿನ 2 ದಿನ ಹೋಗಬೇಕಾಗುತ್ತೆ. ಅವಳಿಗೆ ಹೊಲಿಗೆ ಬಿಚ್ಚಿಸ್ಕೊಬೇಕು ನಮ್ಮ ತಂಗಿಗೆ. ಅವಾಗ ಏನಾದ್ರು ಹೋದರೆ ನಾನು ಗಾರ್ಡನ್ ಮೇಲೆ ಗಾರ್ಡನ್ಗೆ ಹೋದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲೇ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ, ನೋಡ್ತೀನಿ. ಅದೇನಾದ್ರು ಮಾಡಿದ್ರೆ ಮಾಡ್ತೀನಿ. ಈಗಲೇ ನನ್ನ ಹತ್ರ ಒಂದು ಸ್ವಲ್ಪ ಇರೋ ವಿಡಿಯೋಗಳು ಹಾಕಿದ್ಮೇಲೆ ನನಗೆ ವಿಡಿಯೋ ಇರೋಲ್ಲ. ಅದು ಅಲ್ಲದೆ ಒಂದು 15 ದಿನ 20 ದಿನ ಅವಳನ್ನ ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಒಬ್ಬಳನ್ನೇ ಇಬ್ಬರು ಇರಲೇಬೇಕಾಗಿತ್ತು, ವಾಶ್ರೂಮ್ಗೆ ಹೋಗೋಕ್ಕೆ, ಅವಳ ಹತ್ರ ಇರೋಕ್ಕೆ ಎಲ್ಲದಕ್ಕೂ. ಅದರಿಂದ ನಾನು ಒಂದು 10-15 ದಿನ ಏನೂ ಅವ್ರ ಮನೆ ಗಿಡಗಳು ಗಮನಿಸ್ಲಿಲ್ಲ. ನಮ್ಮ ತಂಗಿ ಮಗಳೇ ಸ್ವಲ್ಪ ಒಣಗಿರೋ ಎಲೆ ಎಲ್ಲ ತೆಗೆದ್ಬಿಟ್ಟು ನೀರು ಹಾಕ್ತಾಯಿದ್ಲು. ಅದಾದಮೇಲೆ ಮತ್ತೆ ನಾನು ಒಂದು 3 ದಿನದ ಕೆಲಸ, ಅವ್ರ ಚಿಕ್ಕ ಗಾರ್ಡನ್ನು ಅದನ್ನು ಮಾಡಿ ಮುಗಿಸಿದ್ದೀನಿ. ಅದನ್ನು ನಿಮಗೆ ಬರೋ ವಿಡಿಯೋಗಳಾಗಿ ತೋರಿಸ್ತೀನಿ. ಇನ್ನು ಸ್ವಲ್ಪ ದಿನ ನಾನು ಇಲ್ಲೇ ಇರಬೇಕಾಗುತ್ತೆ. ಅದರಿಂದ ನನ್ನ ಹತ್ರ ಸ್ವಲ್ಪ ಅದು ಲೇಟಾಗೇ ವಿಡಿಯೋಗಳು ಹಾಕ್ತಾಯಿರೋದು. ಸಾಯಂಕಾಲ ವಿಡಿಯೋ ಹಾಕೋದ್ರಿಂದನೂ ಜನಕ್ಕೆ ಬೇಜಾರಾಗಿ ಅಥವಾ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಒಂದೊಂದು ಸರಿ ತುಂಬ ಬೇಜಾರಾಗುತ್ತೆ. ಆ ಥರ ಆದಾಗ ದಿನ 2 ಬರೋದು, 5 ಜನ ಹೋಗೋದು, ಈ ಥರ ಆದರೆ ತುಂಬ ಬೇಜಾರಾಗುತ್ತೆ ನಮಗೂ. ಯಾಕೆಂದರೆ ನಾನು ಎಷ್ಟೋ ಕಷ್ಟಪಟ್ಟು ವಿಡಿಯೋಗಳು ಎಡಿಟಿಂಗ್ ಮಾಡಿ ಟೈಮ್ ಕೊಟ್ಟು ಅದಕ್ಕೆ ಎಲ್ಲ ಕೆಲಸ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ ಥರ ಮಾಡಿದಾಗ ಈ ಥರ ಆದರೆ ಯಾರಿಗೇ ಆಗಲಿ, ನನಗೆ ಅಂತಲ್ಲ, ಯಾವುದೇ ಯೂಟ್ಯೂಬರ್ಗಾಗಲಿ ಆ ಥರ ಆಗುತ್ತೆ. ಮಾಡ್ಕೊಳ್ಳೋರು ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಮೊದಲೇ. ಇಲ್ಲಾಂದರೆ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಯಾರಿಗೂ ಮಾಡ್ಕೊಬೇಡಿ. ಅದರಿಂದ ತುಂಬ ನೋವು ಬರುತ್ತೆ. ನಾವು ಒಬ್ಬರಿಗೆ ಅನ್ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಅದೇ ಮತ್ತೆ ಒಂದು 4 ಜನ ಇರ್ತಾರೆ. ನಾವು ಒಬ್ರಿಗೆ ಮಾಡಿದರೆ ನಮಗೆ ದೇವ್ರು 4 ಜನದಿಂದ ಮಾಡಿಸ್ತಾನೆ. ಅದರಿಂದ ಹೇಳ್ತಾಯಿದ್ದೀನಿ, ಯಾರೇ ಹೊಸಬ್ರಾಗಲಿ, ನಾನು ಎಷ್ಟು ಹೊಸಬ್ರಿಗೆ ಹುಡ್ಕೊಂಡೋಗಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ಆದರೆ ನನಗೆ ಮಾತ್ರ ಆ ಥರ ಆಗ್ತಾಯಿದೆ. ನಾನು ಇಷ್ಟು ಸಬ್ಸ್ಕ್ರೈಬ್ ಇದ್ದಾರಲ್ಲ ಅನ್ನೋ ಇದಕ್ಕೆ ನಾನು ಬೇರೆಯವ್ರಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ಪ್ರತಿಯೊಬ್ಬರಿಗೂ ನಾನು ಚಾನಲ್ ಬಂದು ಕೇಳಿದವ್ರಿಗೆಲ್ಲ ನಾನು ಸಪೋರ್ಟ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತಿಗೆ ನನ್ನ ಸಬ್ಸ್ಕ್ರೈಬು ಮೈನಸ್ ಆಗಿರುತ್ತೆ. ಅವಾಗ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ನಾನೇನು ಮಾಡೋಕ್ಕೋಗಲ್ಲ. ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಆಗೋಯ್ತು, ಮುಗೀತು. ನಾನು ಅವ್ರಿಗೇನು ಮಾಡಲ್ಲ. ಅವ್ರು ಮಾಡಿರ್ತಾರೋ ಬಿಡ್ತಾರೋ ದೇವ್ರು ನೋಡ್ಕೊತಾನೆ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಅದು ಎಲ್ಲರೂ ತಿಳ್ಕೊಂಡ್ರೆ ಸಾಕು. ನಾನು ಮಾಡೋ ಕೆಲಸ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿರೋದು. ಏನಂದಾಗ ಇಷ್ಟು ಜನ ಇದೆ ಅಂತ ನಾವು ಇವಾಗ ನೋಡಿದಾಗ, ಏನೋ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದಾಗ ಆ ಥರ ಆದರೆ ಯಾರಿಗೂ ಬೇಜಾರಾಗುತ್ತಲ್ವ. ಅದರಿಂದ ಹೇಳಿದೆ ನನಗೆ. ನಾನು ಇವಾಗ ಇಲ್ಲಿ ಬಂದಮೇಲೆ ಒಂದೊಂದು ದಿನ ಫೋನ್ ಮುಟ್ಟೋಕ್ಕೆ ಆಗೋಲ್ಲ. ಆವಾಗ ನಾನು ಕಷ್ಟಪಟ್ಟು ನಾನು ಅವಳಿಗೆ ಟೈಮ್ ಕೊಟ್ಬಿಟ್ಟು
ಇರೋ ಟೈಮಲ್ಲೇ ನಾನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆದ್ರೂ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನೋ ಒಂದು ಬೇಜಾರಂತೂ ಇದೆ ನನಗೆ. ನಾನು 10,000 ಆದಮೇಲೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ವಿ. 10,000 ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ಆ ಥರ ಆದರೆ ಸುಮಾರು 1.5 ತಿಂಗಳಿಂದ 10 ಜನ ಆಗಿಲ್ಲ, ಎಕ್ಸ್ಟ್ರಾ ಜಾಸ್ತಿ ಆಗಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ದಿನ ಒಂದು ಒಬ್ಬರು ಇಬ್ಬರು ಬಂದ್ರೂ ನಮಗೆ ಎಷ್ಟೋ ಇದಾಗುತ್ತೆ. ಅದು ಬಿಟ್ಬಿಟ್ಟು ನಾನು ಸುಮಾರು 5 ಜನ 6 ಜನಕ್ಕೆ ಮಾಡಿರ್ತೀನಿ, ಒಂದೂ ಇಲ್ಲ ಮಾಡಿಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ ಅಂದಾಗ ಎಷ್ಟು ಬೇಜಾರಾಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಬೇರು ನಾನು ಕಟ್ ಮಾಡಿದ್ದೀನಿ. ಹಂಗಂತ ನೀವು ಹೊಸೂರು ಯಾರು ಆಗಿದ್ದರೆ ಈ ಥರ ಇಷ್ಟೊಂದು ಆಡಾಗಿ ಕಟ್ ಮಾಡ್ಕೊಬಿಡಿ. ಲೈಟಾಗಿದ್ದು ಚಿಕ್ಕ ಸುತ್ತ ಇರುತ್ತಲ್ಲ ಅಷ್ಟು ಬೇರು ಕಟ್ ಮಾಡ್ಕೊಂಬಿಟ್ಟು ನೀವು ಮತ್ತೆ ನೆಡ್ಬೋದು. ಇದು ತುಂಬ ಬೇರಾಗಿತ್ತು. ನೀವು ನಾನು ಮಾತಾಡೋ ಇದರಲ್ಲೇ ಅದನ್ನು ಹೇಳೋದು ಮರ್ತುಬಿಟ್ಟೆ. ದಯವಿಟ್ಟು ತಪ್ಪು ತಿಳಿಬೇಡಿ, ಕ್ಷಮಿಸಿ. ಆ ಥರ ಕ್ಷಮೆ ಇರಲಿ ಆ ಥರ ಹೇಳೋದಕ್ಕೆ. ನೋಡಿ, ಇವಾಗ ಬೇರು ನೋಡಿದ್ರಲ್ವ ಫಸ್ಟ್ ಸ್ಟಾರ್ಟಿಂಗ್ ತೆಗೆದಾಗ ಎಷ್ಟಿತ್ತು ಅಂತ. ಎಲ್ಲ ತೆಗೆದ್ಬಿಟ್ಟು ಈ ಥರ ಇಡ್ತಾಯಿದ್ದೀನಿ. ನಾನು ಹೇಳ್ತಾಯಿದ್ದೀನಿ, ಪ್ರತಿಯೊಂದು ಗಿಡನೂ ಕಟಿಂಗಿಂದ ಒಂದೊಂದು ಸರಿ ಬರುತ್ತೆ, ಇಲ್ಲ ಅನ್ನೋಕ್ಕಾಗಲ್ಲ. ಬೀಜನೂ ಬರುತ್ತೆ, ಒಂದೊಂದು ಗಿಡದಲ್ಲಿ ಬೀಜದಿಂದಲೂ ಬರುತ್ತೆ, ಕಟಿಂಗಿಂದಲೂ ಬರುತ್ತೆ. ಒಂದೊಂದು ಬೀಜದಿಂದ ಬರೋಲ್ಲ, ಬರೀ ಕಟಿಂಗಿಂದ ಬರುತ್ತೆ. ಅದರಿಂದ ನೀವು ಬೀಜ ಸೇವ್ ಮಾಡಿ ಇಟ್ಕೋಬೋದು. ಕಟಿಂಗ್ ಕೂಡ ಸೇವ್ ಮಾಡ್ಕೊಂಡು ಈ ಥರ ಒಂದು ಯಾವುದಾದ್ರು ಚಿಕ್ಕ ಕವರ್, ಹಾಲಿನ ಕವರಲ್ಲಿ ಸ್ವಲ್ಪ ಮಣ್ಣಾಕಿಟ್ರೂ ಕಟಿಂಗ್ ಬದುಕುತ್ತೆ. ನೀರಲ್ಲಿಟ್ಟು ಬೆಳೆಸ್ಬೇಕು ಅನ್ನೋರು ದಿನ ನೀರು ಬದಲಾಯಿಸ್ಕೊಂಡು ದಿನ ನೋಡ್ಕೊಂಡಿದ್ರೆ ಒಂದು 25 ಅಕಸ್ಮಾತ್ ಒಂದೊಂದು ತಿಂಗಳು ಆಗುತ್ತೆ, ಹೇಳೋಕ್ಕಾಗಲ್ಲ ಬೇರು ಬರೋಕ್ಕೆ. ಫಸ್ಟ್ ಎಲೆಗಳು ಬರುತ್ತೆ ನೀರಲ್ಲಿಟ್ಟರೆ, ಆಮೇಲೆ ಬೇರು ಬರುತ್ತೆ. ಮಣ್ಣಲ್ಲಿಟ್ಟರೆ ಫಸ್ಟ್ ಬೇರು ಬಂದ ಮೇಲೆ ಎಲೆ ಕಾಣಿಸ್ಕೊಳ್ಳೋದು. ಇವೆರಡು ನೀವು ಗಮನಿಸ್ಕೊಳ್ಳಿ. ಮಣ್ಣಲ್ಲಿ ಫಸ್ಟ್ ಬೇರು ಇಳ್ಕೊಂಬಿಡುತ್ತೆ, ಆಮೇಲೆ ನಮಗೆ ಮೇಲೆ ಎಲೆ ಕಾಣುತ್ತೆ. ಅದರಲ್ಲಿ ತಾಳ್ಮೆ ಇರಬೇಕು. ಮಣ್ಣಲ್ಲಿ ನಾವು ಕಟಿಂಗ್ ಇಟ್ಮೇಲೆ ತಾಳ್ಮೆ ಇರಬೇಕು. ಸುಮಾರು 1 ವಾರ 10 ದಿನ ನೋಡಿ ಇದು ಚಿಗುರಲಿಲ್ಲ ಅಂತ ಕಿತ್ತೆಸಿಬೇಡಿ. ನಾನು ಮೊನ್ನೆ ಸುಮಾರು ಹಿಂದೆ ವಿಡಿಯೋಗಳಾಗ ಹೇಳಿದ್ದೀನಿ. ನನಗೆ ಒಂದು 8 ತಿಂಗಳು ವರ್ಷದೊಳಗೆ ಅದು ಕಾಕಡ ಗಿಡ ಚಿಗುರಿದೆ ಅಂತ ಹೇಳಿದ್ದೀನಿ. ಆ ಥರ ಯಾವರೇ ಕಟಿಂಗ್ ಇಡಲಿ ಅಥವಾ ಗಿಡ ತಂದಿಟ್ಟಾಗ ಅದು ಒಣಗಿಲ್ಲ, ಹಸಿರಾಗಿದೆ ಅನ್ನೋವಾಗ ತಾಳ್ಮೆಯಿಂದ ಕಾಯಬೇಕು. ಕಾದಾಗ ನಿಧಾನವಾಗಿ ಒಂದೊಂದು ಗಿಡ ತುಂಬ ಬೇಗನೆ ಬೇರೆ ಎಳ್ಕೊಳ್ಳುತ್ತೆ, ಒಂದೊಂದು ಗಿಡ ತುಂಬ ನಿಧಾನ ಬೇರೆ ಎಳ್ಕೊಂಡು ಆಮೇಲೆ ಸಕ್ಸಸ್ ಆಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಲೇಟು. ನಾಗಸಂಪಿಗೆ ಸ್ವಲ್ಪ ಲೇಟಾಗೇ ಬೇರು ಎಳ್ಕೊಂಡು ಆಮೇಲೆ ಎಲೆ ಕಾಣುತ್ತೆ. ಕಟಿಂಗಿಂದ ಬರುತ್ತಲ್ವ ಈಸಿಯಾಗಿ. ಅದಕ್ಕೆ ನಿಮಗೆ ಆ ಭಯ ಇದ್ದರೆ ಒಂದು ಕಟಿಂಗು ಇಟ್ಬಿಡಿ. ನೋಡಿ, ನನಗೆ ಅಭ್ಯಾಸ ಇದೆ ಅಂತ ಇಷ್ಟು ಆರ್ಟ್ ಪ್ರೂನ್ ಮಾಡ್ತಾಯಿದ್ದೀನಿ. ಅಭ್ಯಾಸ ಇಲ್ದವರು ಈ ಥರ ಮಾಡಬೇಡಿ. ನಾನು ಹೇಳ್ದಂಗೆ ಸ್ವಲ್ಪ ಆರ್ಟ್ ಪ್ರೂನ್ ಲೈಟಾಗಿ ಪ್ರೂನ್ ಮಾಡ್ಕೊಳ್ಳಿ. ವರ್ಷಕ್ಕೊಂದು ಸರಿ ತೆಗೆದುಬಿಟ್ಟು ಒಂಚೂರು ಅದಕ್ಕೆ ಕೆಳಗಡೆ ಏನಾದ್ರು ವೇಸ್ಟ್ ಹಾಕ್ಬಿಟ್ಟು ಮಾಡ್ಬೋದು. ಇದು ತುಂಬ ಬೆಳ್ಕೊಂಬಿಟ್ಟಿದೆ, 2 ವರ್ಷ ಆಗಿರಬೇಕು ಅನಿಸುತ್ತೆ. ಸುತ್ಕೊಂಬಿಟ್ಟು ಬೆಳ್ಕೊಂಬಿಟ್ಟಿದೆ. ಅದರಿಂದ ನಾನು ಈ ಥರ ತೆಗಿತಾಯಿದ್ದೀನಿ. ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ದಪ್ಪ ಇದ್ದರೂ ಪರವಾಗಿಲ್ಲ ಅಂತ ಹಂಗೆ ಇಟ್ಕೊಳ್ಳಿ, ನೆಕ್ಸ್ಟ್ ಬೆಳೆಯುತ್ತೆ. ಯಾಕೆಂದರೆ ನಾನು ಸುಮಾರು 1-1.5 ವರ್ಷದ ಕೆಳಗಡೆ ನಮ್ಮ ತಂಗಿ ಮನೇಲಿ ಹೋಗಿ ಈ ಥರ ಪ್ರೂನಿಂಗ್ ಮಾಡೇ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಚಿಗುರಿದೆ, ಇನ್ನೂ ಹೂವು ಬಿಟ್ಟಿಲ್ಲ. ಅದಕ್ಕೆ ಹೇಳೋದು ನಾನು, ತಾಳ್ಮೆ ಇರಬೇಕು. ಯಾವುದೇ ಮಾಡಿದ್ರು ಸ್ವಲ್ಪ ದಿನ ಇಟ್ಟು ಅಯ್ಯೋ ಬರಲಿಲ್ಲ ಅಂತ ದಯವಿಟ್ಟು ಕಿತ್ತೆಸಿಬಿಡಿ. ನೋಡಿ, ಸ್ವಲ್ಪ ಕೊಂಬೆ ಒಂದು ಸ್ವಲ್ಪ ಉಗುರಲ್ಲಿ ಗೀರಿ ಅದರಲ್ಲಿ ಇನ್ನೂ ಹಸಿರಿದೆ ಅಂದಾಗ ಅದು ಜೀವಂತವಾಗಿದೆ, ನಿಧಾನವಾಗಿ ಬೆಳೆಯುತ್ತೆ ಅಂತ ಅರ್ಥ. ಆಮೇಲೆ ರೀಪಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಎಪ್ಸಮ್ ಸಾಲ್ಟ್ ಹಾಕೋದು ಮರಿಬೇಡಿ. ನೀರಲ್ಲಾದರೂ ಕಲಸಿ ಹಾಕ್ಬೋದು, ಡೈರೆಕ್ಟ್ ಆದರೂ ಹಾಕ್ಬೋದು. ಡೈರೆಕ್ಟ್ ಹಾಕೋದು ಒಳ್ಳೆಯದು ನನಗೆ ಗೊತ್ತಿದ್ದಂಗೆ. ಯಾಕೆಂದರೆ ನಾವು ನೀರು ಹಾಕಿದಾಗೆಲ್ಲ ಸ್ವಲ್ಪ ಎಪ್ಸಮ್ ಸಾಲ್ಟ್ ಕರಗಿ ಬೇರುಗಳು ಇಳ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಅದು ಶಾಕಿಂದ ಗುರಿ ಆಗೋಕ್ಕೂ ಸರಿ ಹೋಗುತ್ತೆ. ನೋಡಿ, ಜಾಸ್ತಿ ದಿನ ಬಿಟ್ಟರೆ ಈ ಥರ ದಾಯಿ ಬೇರು ಸುತ್ಕೊಂಬಿಟ್ಟು ಅಲ್ಲೇ ಬೆಳೆದ್ಬಿಡುತ್ತೆ. ಯಾಕೆಂದರೆ ಪಾಟಲ್ಲಿ ಅಷ್ಟೇ ಜಾಗ ಇರುತ್ತಲ್ವ, ಅದರಿಂದ ಅವು ಅಲ್ಲಲ್ಲೇ ಸುತ್ಕೊಂಬಿಟ್ಟಾಗ ಬೇರೆ ಬೇರುಗಳು ಇಳ್ಕೊಳ್ಳೋಕ್ಕೆ ಜಾಗ ಆಗೋಲ್ಲ. ನಾನು ಅದಕ್ಕೆ ಇದನ್ನು ಮಾಡಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಏನು ಬರೀ ರೀಪಾಟ್ ಮಾಡೋದೇ ತೋರಿಸ್ತಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ಥರ ಯಾರಿಗಾರು ಅನಿಸಿದರೆ ನಂಗೆ ಕಮೆಂಟಲ್ಲಿ ಹೇಳಿ. ನೀವು ನಾನು ಮಾಡೋದೇ ಆ ರೀಪಾಟ್ ಮಾಡೋ ವಿಡಿಯೋಗಳೇ ಮಾಡಲ್ಲ ಇನ್ಮೇಲೆ. ಆ ಥರ ಯಾರಿಗಾರು ಹಂಗೆ ಅನಿಸಿದರೆ ಹೇಳಿ. ನಾನು ಮಾಡೋದನ್ನೆಲ್ಲ ಶೇರ್ ಮಾಡಿದರೆ ಹೊಸಬರಿಗೆ ಅನುಕೂಲ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ.
ಆ ಥರ ನಿಮಗೆ ಎಲ್ಲ ಬರೀ ರೀಪಾಟು. ಆಮೇಲೆ ನನಗೆ ಸುಳ್ಳು ಹೇಳೋಕ್ಕೆ ಇದ್ದಿದ್ದು ಇಲ್ದಂಗೆ ಹೇಳಕ್ಕೆ ಬರೋಲ್ಲ. ಒಂದು ಇದನ್ನು ಹಾಕಿ ಅಷ್ಟು ಬಿಡುತ್ತೆ, ಇದು ಹಾಕಿ ಇದು ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವೆಲ್ಲ ಇದಾಗಲ್ಲ. 2 ಇದೆ ಅದರಲ್ಲಿ. 2 ಗಿಡದ್ರಲ್ಲಿ ನಾನು 1 ತೆಗೆದುಬಿಡ್ತೀನಿ. 1 ತೆಗೆದು 1 ನಾಟಿ ಮಾಡ್ತೀನಿ. ಆಮೇಲೆ ಕಟಿಂಗ್ ಇಟ್ಟಿರೋದು ನೆಕ್ಸ್ಟ್ ಚಿಗುರಿದ್ರೆ, ಇದೇನಾದ್ರು ಚಿಗುರಲಿಲ್ಲ ಅಂದಾಗ ಅವಾಗ ಇದನ್ನು ತೆಗೆದಾಕಿ ನಾನು ಕಟಿಂಗ್ ಚಿಗುರಿರೋದು ಇಟ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಇತ್ತಾಗ ಇದನ್ನು ನೆಡ್ತಾಯಿದ್ದೀನಿ. ನೋಡಿ, ಇದನ್ನು ಈ ಥರ ಮಾಡಿದ್ದೀನಿ. ಯಾವಾಗಲೂ ನಾನು ಹೇಳ್ದಂಗೆ ಕೆಳಗಡೆ ಸ್ವಲ್ಪ ಮಣ್ಣು, ಗಾರ್ಡನ್ ವೇಸ್ಟು ಎಲ್ಲ ಹಾಕ್ಬಿಟ್ಟು ನಾಟಿ ಮಾಡಿದ್ದೀನಿ. ಇದು ಅದ್ರಾಗ ಉಳಿದಿರೋ ಮಣ್ಣು ಇದು ಒಂದಾಯಿತು. ಇದರಲ್ಲೂ ನಾನು ಸುಗಂಧರಾಜ ಹೂವು ಇಟ್ಬಿಟ್ಟು ಬಂದೆ. ನೋಡಿ, ಇವಾಗ ಈ ಥರ ನೀರಲ್ಲಿ ಇಟ್ಟಿದ್ದೀನಿ. ಅವತ್ತು ಸ್ವಲ್ಪ ಲೇಟ್ ಆಯ್ತಲ್ವ, ನೀರಲ್ಲಿ ಹಾಕಿಟ್ಟಿದ್ದೀನಿ. ತಿರ್ಗಾ ಮರುದಿನ ಅವನ್ನ ನಾನು ಕಟಿಂಗು ಇಟ್ಕೊಂಡೆ. ಸುಮಾರು ಕಟಿಂಗ್ ಇಟ್ಟಿದ್ದೀನಿ. ಅದರಲ್ಲಿ 1-6 ಚಿಗುರುತ್ತೆ. ಕಟಿಂಗ್ ಇಡೋವಾಗ ಅದಕ್ಕೆ ನಾನು ಹೇಳೋದು, ಜಾಸ್ತಿ ಕಟಿಂಗೇ ಇಟ್ಕೊಳ್ಳಿ. ನಿಮಗೆ ಆವಾಗ ಎಲ್ಲ ಕಟಿಂಗು ಚಿಗುರಿಲ್ದೇ ಇದ್ದರೂ 1 ಗಿಡ ಉಳ್ಕೊಂಡ್ರೂ ನಮಗೆ ಸಾಕಲ್ವ. ಆ ಥರ ಮಾಡ್ಕೊಬೋದು. ಈ ನಾಗಸಂಪಿಗೆನೂ ಕಟಿಂಗಿಂದ ಈಸಿಯಾಗಿ ಬರುತ್ತೆ. ನಮ್ಮ ತಂಗಿ ಕಟಿಂಗಿಂದ ಬೆಳೆಸಿದ್ದೆ ನಾನು ತಗೊಂಬಂದಿರೋದು. ನೋಡಿ, ಆ ಥರ ಚಿಕ್ಕ ಬಾಟ್ಲು, ಈ ಥರ ನರ್ಸರಿ ಪಾಟು ಯಾವಾದರೂ ಇರುತ್ತೆ. ನಾವು ಗಿಡಗಳು ತಂದಾಗ ಖಾಲಿ ಮಾಡಿ ಇಟ್ಟಿರ್ತೀವಲ್ಲ, ಅಂಥ ಪಾಟ್ಗಳಿಗೆ ನಾನು ತಿರ್ಗಾ ಮಾರನೇ ದಿನ ಇದು ಇಡ್ತಾಯಿದ್ದೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದವರು ಒಂದು ಲೈಕ್ ಕೊಟ್ಟರು ನಮಗೆ ಖುಷಿಯಾಗುತ್ತೆ. ಈ ವಿಡಿಯೋ ಹೆಂಗೆ ಐತೆ ಅಂತ ಕಮೆಂಟಲ್ಲಿ ಹೇಳಿ. ಯಾರಿಗಾದರೂ ನಾನು ಅಂದಿರೋದು ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ. ಯಾಕೆಂದರೆ ನನಗೆ ತಿಳಿದಿದ್ದು ನಾನು ನಿಜ ಹೇಳ್ಬಿಡ್ತಾಯಿದ್ದೀನಿ. ನನಗೆ ಆ ಥರ ಆಗಿದೆ. ಇವಾಗ ಸುಮಾರು ಒಂದು 15 ದಿನ ಊರಲ್ಲಿ ಇದ್ದಾಗಿಂದನೂ ಈ ಥರನೇ ಆಗ್ತಾಯಿದೆ. ನಾನು ಇವತ್ತು ನಾಳೆ ಸರಿ ಹೋಗುತ್ತೆ ಅಂದ್ಕೊಂಡೆ ಕಾಯ್ತಾಯಿದ್ದೀನಿ. ಇದೇ ದಿನ ಜಾಸ್ತಿ ಆದರೆ ನನಗೆ 10,000 ಮುಟ್ಟ ಭರವಸೆ ಕೂಡ ಇಲ್ಲ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇವು ಕಟಿಂಗ್ ಇಟ್ಟಿರೋವು ಈ ಥರ ಎಲ್ಲರೂ ನೆರಳಲ್ಲಿ ಇಟ್ಬಿಡಿ ಸ್ವಲ್ಪ ದಿನ. ಅದಾದಮೇಲೆ ಬೇಕಾದ್ರೆ ಇಟ್ಕೋಬೋದು. ನಾನು ಈ ಥರ ಪಾಟ್ಗಳಿಗೆ ಇಟ್ಬಿಡ್ತೀನಿ. ಒಂದೇ ಅಂಶ ಆರಬಾರ್ದು ಇದರಲ್ಲಿ. ಕಟಿಂಗ್ ಯಾವಾಗಲೂ ಮೇಲೆ ಮಣ್ಣು ಒಣಗಬಾರ್ದು. ಆ ಥರ ನೋಡ್ಕೊಂಡ್ರೆ ನಿಧಾನವಾಗಿ ಚಿಗುರುತ್ತೆ. ಇಲ್ಲೊಂದು ಇಟ್ಟಿದ್ದೀನಿ, ಅಲ್ಲೊಂದು ಇಟ್ಟಿದ್ದೀನಿ. ನಮಸ್ತೆ.